increase, the dearness allowance DA will rise to 54%, resulting in a significant increase in the salary. In the current circumstances, employees are taking advantage of 50% DA. The 4% increase in DA rates will take effect from July 1 ಅಂತ. ಆಲ್ರೆಡಿ 50% DA ನ ಕೇಂದ್ರ ಸರ್ಕಾರಿ ನೌಕರರು ಪಡಿತಾ ಇದ್ದಾರೆ. ಇನ್ನು 4% ಹೆಚ್ಚಳ ಆದ್ರೆ ಅವರು 54% ಆಗುತ್ತೆ. ಅಂಡ್ ಇದನ್ನ ಸೆಪ್ಟೆಂಬರ್ ನಿಂದ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆಲ್ರೆಡಿ ನೀವು ಹಿಂದೆ ಕೂಡ ನೋಡಿದ್ದೀರಾ ಯಾವಾಗಿನಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಅದು ಜುಲೈ 1ರಿಂದಲೇ ಇಂಪ್ಲಿಮೆಂಟ್ ಮಾಡ್ತಾರೆ. ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳ ಅರಿಯರ್ಸ್ ಅನ್ನ ರಾಜ್ಯ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಕ್ಯಾಶ್ ರೂಪದಲ್ಲಿ ಕ್ರೆಡಿಟ್ ಮಾಡುವಂತದ್ದು ಹಿಂದೆ ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಈ ಒಂದು ಹಣವನ್ನ ನೀಡಲಾಗುತ್ತೆ, ಹಣವನ್ನ ಕಳಿಸಲಾಗುತ್ತೆ. ಸೊ ಅದು ಕೂಡ ನಾವು ಆಲ್ರೆಡಿ ನೋಡಿರುವಂತದ್ದು. ಹಿಂದೆ ಕೂಡ ಜನವರಿಯಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಅದು ಜನವರಿಯಲ್ಲಿ ಆಗಿರಲಿಲ್ಲ, ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚ್ ನಲ್ಲಿ ಆಯ್ತು. ಆದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಬರಬೇಕಾಗಿರುವಂತಹ ಹಣವನ್ನ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದೇ ಒಂದು ರೀತಿಯಲ್ಲಿ ಇವಾಗ ಸೆಪ್ಟೆಂಬರ್ ನಲ್ಲಿಯೂ ಕೂಡ ಇದು ಇಂಪ್ಲಿಮೆಂಟ್ ಆದ್ರೂ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈನ ಅರಿಯರ್ಸ್ ಕೂಡ ಅಕೌಂಟ್ಗೆ ಹಾಕ್ತಾರೆ. ಅಂಡ್ ಇವಾಗ ನಡೀತಾ ಇರುವಂತಹ ಆಗಸ್ಟ್ ನ ಅರಿಯರ್ಸ್ ಅನ್ನು ಕೂಡ ಸರ್ಕಾರಿ ನೌಕರರ ಅಕೌಂಟ್ಗೆ ಹಾಕುವಂತ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಒಂದು ಕೇಂದ್ರ ಸರ್ಕಾರಿ ನೌಕರರ DA 54%ಗೆ ತಲುಪಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರದು 8.5% ಇದೆ. ಅದಕ್ಕೆ ಇನ್ನು ಪ್ಲಸ್ 4% ಮಾಡಿದ್ರೆ 8, 2, 10, 12, 13% ವರೆಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು DA ತಲುಪುವಂತ ಚಾನ್ಸಸ್ ಇದೆ. ರೌಂಡ್ ಫಿಗರ್ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾನೇ ಹೆಚ್ಚಿನ ಒಂದು ಬೆನಿಫಿಟ್ಸ್ ಗಳು ಇಲ್ಲಿ ಆಗಲಿದೆ ಅಂತಾನೆ ಹೇಳ್ಬಹುದು. ಸೊ ಇದು 4% ಹೈಕ್ ಆಗೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು. AICPI ಇಂಡೆಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಅದ್ರ ಜೊತೆಗೇನೆ ಒಂದು ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಕೂಡ DA ಕೊಡಬೇಕಾಗಿರುವಂತಹ ಒಂದು ಟೈಮ್ ಜುಲೈನಲ್ಲಿ ಇತ್ತು. ಜುಲೈ ಮತ್ತು ಆಗಸ್ಟ್ ಮಿಸ್ ಆದ್ರೂ ಕೂಡ ಸೆಪ್ಟೆಂಬರ್ ನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಕೊಡಬೇಕಾಗಿರುವಂತಹ ಈ ಒಂದು ತುಟ್ಟಿ ಭತ್ಯೆಗಳನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಅದನ್ನ ಕೊಡ್ಲೇಬೇಕಾಗುತ್ತೆ ಅಂಡ್ ಅದನ್ನ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇಲ್ಲಿ ಎಲ್ಲರಿಗೂ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇನ್ನೂ ಒಂದು ವಾರ ಮಾತ್ರ ಇದಾದ ಮೇಲೆ ಮತ್ತೆ ಇನ್ನೊಂದು ದೊಡ್ಡ ಜಿಗಿತ ಅವರ ಒಂದು ಸಂಬಳದಲ್ಲಿ ಆಗೋಕೆ ಹೊರಟಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾವು AICPI ಇಂಡೆಕ್ಸ್ ಏನಿದೆ ಅದು ಯಾವ ರೀತಿ ಕಾಣಿಸುತ್ತೆ, ಲೇಬರ್ ಬ್ಯೂರೋ ಇಂಡೆಕ್ಸ್ ಯಾವ ರೀತಿಯಾಗಿ ಇರುತ್ತೆ, ಒಂದು ಕರ್ನಾಟಕ ಭಾರತೀಯ ಬೆಲೆ ಸೂಚ್ಯಾಂಕ ಯಾವ ರೀತಿಯಾಗಿ ಪ್ರಾಧಿಕಾರ ಅದನ್ನ ರಿಲೀಸ್ ಮಾಡುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ಹೆಚ್ಚಳಗಳು ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಸೊ ಅದು ಹಣದುಬ್ಬರವನ್ನ ಯಾವ ರೀತಿಯಾಗಿ ಸೂಚಿಸುತ್ತೆ ಅನ್ನೋದನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಡ್ ವಿಡಿಯೋನ ಕೂಡ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಮ ಒಂದು ಅಮೂಲ್ಯವಾಗಿರುವಂತಹ ಕಮೆಂಟ್ ಅನ್ನ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂಪೂರ್ಣವಾಗಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದೆ ಮಾಹಿತಿ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗಲಿದೆ, ಇದರೊಂದಿಗೆನೆ 7ನೇ ವೇತನ ಆಯೋಗದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೊಂದು ಖುಷಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ರೀತಿಯಾದಂತಹ ಗುಡ್ ನ್ಯೂಸ್ ಬರ್ತಾ ಇದೆ, ಯಾವಾಗಿನಿಂದ ಸರ್ಕಾರಿ ನೌಕರರಿಗೆ ಈ ಒಂದು 4% ಹೆಚ್ಚಳ ಆಗಲಿದೆ ಮತ್ತು ಇದರಿಂದ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ದಿನಗಳಿಂದ 7ನೇ ವೇತನಕ್ಕಾಗಿ ಹೋರಾಟಗಳನ್ನ ಮಾಡಲಾಗ್ತಾ ಇತ್ತು. 7ನೇ ವೇತನ ಪಡೆಯೋಗೋಸ್ಕರ ತುಂಬಾ ದಿನಗಳಿಂದ ಇಲ್ಲಿ ವಿಳಂಬಗಳು ಆಗ್ತಾ ಇತ್ತು. ಆದರೆ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಸ್ಟ್ ತಿಂಗಳಿನಿಂದ ಅನ್ವಯವಾಗುವಂತೆ 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡುವಂತೆ ಆದೇಶವನ್ನ ಹೊರಡಿಸಿದೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ 31% ತುಟ್ಟಿ ಭತ್ಯೆಯನ್ನ ಬೇಸಿಕ್ ನೊಂದಿಗೆ ವಿಲೀನ ಮಾಡಲಾಗಿದೆ. ಅದರ ಜೊತೆಗೇನೆ 27.50% ರಷ್ಟು ಫಿಟ್ಮೆಂಟ್ ಅನ್ನ ನೀಡುವ ಮುಖಾಂತರ ಟೋಟಲ್ ಆಗಿ 58.7% ಸಂಬಳದಲ್ಲಿ ಹೆಚ್ಚಳ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಸೊ 7ನೇ ವೇತನ ಆಯೋಗದ ನಂತರ ತುಂಬಾನೇ ಚೇಂಜಸ್ ಗಳು ಆಗಲಿದೆ. ಏನಕ್ಕಂದ್ರೆ ಇಷ್ಟು ದಿನ ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ತಂದ್ರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಅಷ್ಟೇನೋ ಹೆಚ್ಚಿನ ಒಂದು ಅಮೌಂಟ್ ಬರ್ತಾ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಏನಕ್ಕಂದ್ರೆ ಈ ಒಂದು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ನಿಂದ ಸರ್ಕಾರಿ ನೌಕರರ
ಏನೋ ಒಂದು ಸಂಬಳ ಇದೆ, ಸ್ಪೆಷಲಿ ಬೇಸಿಕ್ ಸಂಬಳ ಏನಿದೆ, ಆ ಒಂದು ಬೇಸಿಕ್ ಸಂಬಳದಲ್ಲಿ ಅತಿ ಹೆಚ್ಚಿನ ಒಂದು ಜಿಗಿತ ಉಂಟಾಗಿರುತ್ತೆ. ಸೊ ಡಿಎನ ಬೇಸಿಕ್ ಜೊತೆ ಮೆರ್ಜ್ ಮಾಡೋದ್ರಿಂದ ಸರ್ಕಾರಿ ನೌಕರರ ಬೇಸಿಕ್ ಜಾಸ್ತಿ ಆಗಿದೆ. ಸೊ ಯಾವಾಗ ಬೇಸಿಕ್ ಜಾಸ್ತಿ ಆಗುತ್ತೆ ಆವಾಗ 4% ಡಿಎ ಕೊಟ್ಟರು ಕೂಡ ಮೊದಲು 1200 ರೂಪಾಯಿ ಏನಾದರೂ ಡಿಎ ಇನ್ಕ್ರೀಸ್ ಆಗ್ತಾ ಇದ್ರೆ 4%ಗೆ, ಇವಾಗ